ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 9 ಭಾನುವಾರದಿಂದ ಜೂನ್ 15 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಜೂನ್ 9ರಿಂದ 15ರವರೆಗಿನ ವಾರ ಭವಿಷ್ಯ. ಈ ವಾರದ ಪಂಚಾಂಗ ವಿಚಾರಗಳನ್ನು ಮೊದಲು ತಿಳಿದುಕೊಳ್ಳೋಣ. 9ನೇ ತಾರೀಕು ಭಾನುವಾರ, ಜೂನ್ 9 ಭಾನುವಾರ. ಈ ದಿನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತದಿಗೆ ಅಥವಾ ತೃತೀಯ ತಿಥಿ. ಈ ದಿನ ಪುನರಸು ನಕ್ಷತ್ರ ಇರುವಂಥದ್ದು. ಉತ್ತಮವಾದ ದಿನ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಅಥವಾ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಸಹಿ ಒಪ್ಪಂದ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಈ ದಿನ ಎಲ್ಲ ಉತ್ತಮವಾದ ಅವಕಾಶ ಇದೆ. ಇನ್ನು ಈ ದಿನ ವಿಶೇಷ ಏನಂದರೆ ರಾಣಾ ಪ್ರತಾಪ ಸಿಂಹರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಮ್ಮ ದೇಶದ ಅಪ್ರತಿಮವಾದಂತಹ ಒಂದು ಚಕ್ರವರ್ತಿ ಅಥವಾ ರಾಜ ವಂಶಸ್ಥ ಕ್ಷತ್ರಿಯ ಕುಲದ ಒಂದು ತೇಜಸ್ಸಾದಂಥ ರಾಣಾ ಪ್ರತಾಪ ಸಿಂಹರ ಒಂದು ಜನ್ಮ ದಿನ ಆಗಿರುವಂಥದ್ದು. ಅದೇ ರೀತಿ ಯೋಗಿ ನಾರಾಯಣರು ಕೈವಾರದ ತಾತಯ್ಯ, ಕೈವಾರದ ಒಂದು ಮಹಾಯೋಗಿ ಸಾಧಕ, ಅವರ ಆರಾಧನೆ ಸಹ ಇಂದು ಮಾಡುವಂತಹದ್ದು ಅನೇಕ ಭಾಗಗಳಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ರಾಣಾ ಪ್ರತಾಪರಿಗೂ ಹಾಗೂ ಯೋಗಿ ನಾರಾಯಣರಿಗೂ ನಾವು ನಮ್ಮ ಒಂದು ಗೌರವ ವಂದನೆಗಳನ್ನು ಈ ದಿನ ಸಲ್ಲಿಸೋಣ. ಅದೇ ರೀತಿ 10ನೇ ತಾರೀಕು ಸೋಮವಾರ ಜೂನ್ 10ನೇ ತಾರೀಕು ಜ್ಯೇಷ್ಠ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ. ಈ ದಿನ ಪುಷ್ಯ ನಕ್ಷತ್ರ ಇರುತ್ತೆ. ಚತುರ್ಥಿ ಅಥವಾ ಚೌತಿ ತಿಥಿ ಇರೋ ಕಾರಣ ಗಣೇಶನ ಭಕ್ತಿ ಮಾಡಲಿಕ್ಕೆ ಅಥವಾ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಮಾಡಲಿಕ್ಕೆ ಅಥವಾ ಗಣೇಶನ ಆಲಯಗಳಲ್ಲಿ ನಿಮಗೆ ಇಷ್ಟವಾದಂಥ ಯಾವುದೇ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸಲಿಕ್ಕೆ ಈ ದಿನ ಚತುರ್ಥಿ ತಿಥಿ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ. ಹೆಚ್ಚಿನ ಏನು ಅಡೆತಡೆಗಳಿಲ್ಲದಂಥ ಪುಷ್ಯ ನಕ್ಷತ್ರ ಇರುವ ಕಾರಣ ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಅವಕಾಶ ಇದೆ. ಇನ್ನು 11ನೇ ತಾರೀಕು ಮಂಗಳವಾರ. ಈ ದಿನ ಜ್ಯೇಷ್ಠ ಶುಕ್ಲ ಪಂಚಮಿ ಜೊತೆಗೆ ಆಶ್ಲೇಷ ನಕ್ಷತ್ರ ಬರುವಂಥ ದಿನ. ಹಾಗಾಗಿ ಪಂಚಮಿ ಯುಕ್ತವಾದ ಆಶ್ಲೇಷ ನಕ್ಷತ್ರ ಬಂದ ಮಂಗಳವಾರವು ವಿಶೇಷವಾಗಿ ಈ ನಾಗರ ಒಂದು ಪರಿಹಾರಗಳಿಗೆ ಅಥವಾ ನಾಗರ ಸಂಸ್ಥಾನಗಳಾದಂಥ ಈ ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ಅಥವಾ ಪಳನಿ ಅಥವಾ ಇನ್ನಿತರ ಹಲವಾರು ಈ ಸುಬ್ರಹ್ಮಣ್ಯ ಅಥವಾ ಸ್ಕಂದರ ಕ್ಷೇತ್ರಗಳಲ್ಲಿ ಅಲ್ಲಿ ಸೇವೆಗಳನ್ನು ಮಾಡಲಿಕ್ಕೆ, ನಾಗರ ಕ್ಷೇತ್ರಗಳಲ್ಲಿ ಸೇವೆಗಳನ್ನು ಮಾಡಲಿಕ್ಕೆ ಆಶ್ಲೇಷ ಯುಕ್ತವಾದ ನಕ್ಷತ್ರದಲ್ಲಿ ಆಶ್ಲೇಷ ಬಲಿ ಎಂಬ ಒಂದು ಪೂಜೆಯನ್ನೆಲ್ಲ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಹಾಗಾಗಿ ಆಶ್ಲೇಷ ಬಲಿ ಮಾಡಲಿಕ್ಕೆ ಸಹ ಇದನ್ನು ಉತ್ತಮವಾದ ದಿನ. ಆಶ್ಲೇಷ ಬಲಿ ಅಥವಾ ಇನ್ನಿತರ ಯಾವುದೇ ಪಂಚಾಮೃತ ಅಭಿಷೇಕನೋ, ಅಷ್ಟೋತ್ತರ ಅರ್ಚನೆಯೋ, ನಾಮ ಅರ್ಚನೆಯೋ ಯಾವುದೋ ಮಾಡ್ಬೋದಾಗಿದೆ. ಈ ಸುಬ್ರಹ್ಮಣ್ಯ ಅಥವಾ ನಾಗರ ಸಂಸ್ಥಾನಗಳಲ್ಲಿ ಇಂಥ ಮಾಡಲಿಕ್ಕೆ ಅಪರೂಪದ ಅವಕಾಶ. ಇದೆಲ್ಲ ಯಾವಾಗಲೂ ಬರುವಂಥದ್ದಲ್ಲ. ಪಂಚಮಿನೂ ಬಂದಿದೆ, ಜೊತೆಗೆ ಮಂಗಳವಾರನೂ ಇದೆ, ಆಶ್ಲೇಷ ನಕ್ಷತ್ರನಿದೆ. ಹಾಗಾಗಿ ಅಲ್ಲಿ ರಾಹು ದೋಷ, ಕುಜದೋಷ, ಮಂಗಳ ದೋಷ ಅಥವಾ ವಿವಾಹಕ್ಕೆ ಎಲ್ಲ ಅಡೆತಡೆಗಳು ಬರುವಂಥದ್ದು ಅಥವಾ ಸಂತತಿಗೆ ಅಡೆತಡೆಗಳು ಬರುವಂಥದ್ದು, ಮಂಗಳ ದೋಷದಿಂದ ಮದುವೆಗೆ ಎಲ್ಲ ವಿಘ್ನಗಳು ಬರುವಂಥದ್ದು, ಅಥವಾ ರಾಹು ದೋಷದಿಂದ ನಾವು ಮಾಡಿದ ಪ್ರಯತ್ನಗಳೆಲ್ಲ ವಿವಾಹದ ವಿಚಾರದಲ್ಲಿ ಸಫಲತೆ ಕಾಣದೇ ಇರುವಂಥದ್ದು, ಇವೆಲ್ಲ ವಿಚಾರಕ್ಕೆ. ಜೊತೆಗೆ ದಾಂಪತ್ಯದಲ್ಲಿ ತುಂಬ ಕಲಹಗಳು, ಭಿನ್ನಾಭಿಪ್ರಾಯಗಳು, ದಂಪತಿಗಳ ಮಧ್ಯೆ ಸಾಮರಸ್ಯದ ಕೊರತೆ ಇವೆಲ್ಲ ಇದ್ದಾಗ ಈ ಅಪರೂಪಕ್ಕೆ ಬಂದಂತಹ ಮಂಗಳವಾರ ಪಂಚಮಯುಕ್ತವಾದ ಆಶ್ಲೇಷ ನಕ್ಷತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳಲ್ಲಿ ಅಥವಾ ನಾಗರ ಕ್ಷೇತ್ರಗಳಲ್ಲಿ ಅಭಿಷೇಕಗಳನ್ನು, ಅರ್ಚನೆಗಳನ್ನು ಸಲ್ಲಿಸಬಹುದು. ಅಥವಾ ಮನೆಯಲ್ಲಿದ್ದುಕೊಂಡೇ ಈ ಸುಬ್ರಹ್ಮಣ್ಯನ ಸ್ವಾಮಿಯ ಸ್ತೋತ್ರ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ಭುಜಂಗ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಯಾವುದೇ ಈ ಶ್ರುತಿ ಶ್ಲೋಕಗಳನ್ನು ಇದನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಇನ್ನು 12ನೇ ತಾರೀಕು ಬುಧವಾರ, ಜೂನ್ 12 ಬುಧವಾರ. ಇದನ್ನು ಶುಕ್ಲ ಷಷ್ಠಿ ತಿಥಿ, ಮಖ ನಕ್ಷತ್ರ ಇರುತ್ತೆ. ಷಷ್ಠಿ ಹಾಗೂ ಮಖ ನಕ್ಷತ್ರ ಇರುವ ಕಾರಣ ಈ ದಿನವೂ ಸಹ ಈ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಗೆ, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನಕ್ಕೆ ಈ ದಿನವೂ ಉತ್ತಮ ದಿನ. ಜೊತೆಗೆ ಬುಧವಾರವಾಗಿರೋದ್ರಿಂದ ವಿಷ್ಣು ಅಥವಾ ನಾರಾಯಣ ನರಸಿಂಹ ಸ್ವಾಮಿಗಳ ಭಕ್ತಿಯನ್ನು ಮಾಡಲು ಸಹ ಈ ದಿನ ಸರ್ವಶ್ರೇಷ್ಠವಾಗಿರುತ್ತೆ. ಈ ದಿನ ಉತ್ತಮ ದಿನ ಆಗಿದೆ. 12ನೇ ತಾರೀಕು ಯಾವುದೇ ಸಹಿ ಒಪ್ಪಂದ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ಗಳಿಗೆ ಅನುಕೂಲವಾದ ಶುಭ ದಿನ. ಇನ್ನು 13ನೇ ತಾರೀಕು ಜೂನ್ 13 ಗುರುವಾರ, ಜ್ಯೇಷ್ಠ ಶುಕ್ಲ ಸಪ್ತಮಿ. ಇಂದು ಹುಬ್ಬ ನಕ್ಷತ್ರ ಇರುವಂಥ ಯೋಗ, ವಜ್ರಯೋಗ, ಗರಜೀಕರಣ ಇರುವಂಥದ್ದು. ಈ ದಿನವೂ ಸಹ ಶುಭಕರವಾಗಿದೆ. ಯಾವುದೇ ಕೆಲಸ ಕಾರ್ಯಗಳ ಆರಂಭಕ್ಕೆ, ಯಾವುದೇ ಒಂದು ನಿಮ್ಮ ಸಹಿ ಒಪ್ಪಂದ ಅಥವಾ ರಿಜಿಸ್ಟ್ರೇಷನ್ ಇತ್ಯಾದಿ ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. 13ನೇ ತಾರೀಕು ಗುರುವಾರ. ಇನ್ನು 14ನೇ ತಾರೀಕು ಶುಕ್ರವಾರ. ಈ ದಿನ ಜ್ಯೇಷ್ಠ ಶುಕ್ಲ ಅಷ್ಟಮಿ. ಇದನ್ನು ದುರ್ಗಾ ಅಷ್ಟಮಿ ಎಂದು ಕರೆಯುತ್ತಾರೆ. ಹಾಗಾಗಿ ದುರ್ಗೆಯ ಆರಾಧನೆಗೆ, ಮಾತೆಯ ಆರಾಧನೆಗೆ, ಜೊತೆಗೆ ಶುಕ್ರವಾರವೇ ಈ ದುರ್ಗಾಷ್ಟಮಿ ಬಂದಿರೋದ್ರಿಂದ ವಿಶೇಷವಾದ ಈ ದೇವಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡಲಿಕ್ಕೆ, ದೇವಾಲಯಗಳ ಸಂದರ್ಶನ ಮಾಡಲಿಕ್ಕೆ, ಕುಂಕುಮ ಅರ್ಚನೆ, ಅಷ್ಟೋತ್ತರ ಅರ್ಚನೆ, ನಾಮ ಅರ್ಚನೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ.
ಅಲ್ಲದೆ ಕೆಲವೊಂದು ಭಾಗಗಳಲ್ಲಿ ಇದು ಶುಕ್ಲಾದೇವಿ ಪೂಜೆ, ಶುಕ್ಲಾದೇವಿ ಆರಾಧನೆ, ಶುಕ್ಲಾದೇವಿ ಎಂಬ ಆ ದೇವಿ ಸ್ವರೂಪವನ್ನು ಆರಾಧನೆ ಮಾಡುವಂಥ ಪದ್ಧತಿಗೆ ಸಹ ಈ ದಿನ ಇರುತ್ತೆ. ಇನ್ನು ಈ ದಿನದ ಒಂದು ಖಗೋಳ ವೈಶಿಷ್ಟ್ಯ ಅಂದರೆ ಈ ದಿನ ಬುಧನ ಒಂದು ಮಿಥುನ ರಾಶಿ ಪ್ರವೇಶ ಆಗುತ್ತೆ. ಬುಧನ ಗ್ರಹದ ರಾಶಿ ಪರಿವರ್ತನೆ ಆಗುವಂಥದ್ದು. ಬುಧ ಗ್ರಹವು ಇಂದು ತನ್ನ ರಾಶಿ ಪರಿವರ್ತನೆ ಹೊಂದುವಂಥದ್ದು. ರಾತ್ರಿ ಕಾಲದಲ್ಲಿ ಸುಮಾರು 11 ಗಂಟೆ ಹೊತ್ತಿಗೆ ಅಲ್ಲಿ ಬುಧನು ಮಿಥುನ ರಾಶಿಗೆ ಪ್ರವೇಶಿಸ್ತಾನೆ. ಅದರ ಬೆನ್ನಿಗೆ ಇಂದು ಮಧ್ಯರಾತ್ರಿ ಬಳಿಕ ಅಲ್ಲಿ ಸೂರ್ಯನ ಒಂದು ಚಲನೆ ಸಾಗುತ್ತೆ. ಸೂರ್ಯನು ಇಂದು ಮಿಥುನಕ್ಕೆ ಹೋಗುವಂಥ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಅದು ಮಧ್ಯರಾತ್ರಿಯ ಬಳಿಕ. ಹಾಗಾಗಿ ಕ್ಯಾಲೆಂಡರ್ ಲೆಕ್ಕಕ್ಕೆ ಅದು 15ಕ್ಕೆ ಬರುತ್ತೆ. ಆದರೆ ಪಂಚಾಂಗ ರೀತಿಯ ಅದು 14ರ ರಾತ್ರಿ ಎಂದು ಬರುತ್ತೆ. ಹಾಗಾಗಿ ಅಲ್ಲಿ ಒಂದು ಬುಧ ಮತ್ತು ಆದಿತ್ಯರ ರಾಶಿ ಪರಿವರ್ತನೆ, ಬುಧ ಮತ್ತು ಆದಿತ್ಯರಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸುವಂಥ ಪ್ರಕ್ರಿಯೆ ಇಂದು ನಡೆಯಲಿರುತ್ತೆ. 14ನೇ ತಾರೀಕು ಶುಕ್ರವಾರ ರಾತ್ರಿ ಎಂದು. ಇನ್ನು 15ನೇ ತಾರೀಕು ಶನಿವಾರ, ಈ ದಿನ ಜ್ಯೇಷ್ಠ ಶುಕ್ಲ ನವಮಿ. ಈ ದಿನ ವಿಶೇಷವಾಗಿ ಈ ಸಂಕ್ರಾಂತಿಯನ್ನು ಮಿಥುನ ಸಂಕ್ರಾಂತಿಯ ಆಚರಣೆ ಮಾಡುವಂಥದ್ದು. ಷಡಶೀತಿ ಪುಣ್ಯಕಾಲ ಅಂದ ಈ ಒಂದು ಮಿಥುನ ಸಂಕ್ರಾಂತಿಯು ಪ್ರಸಿದ್ಧವಾಗಿದೆ. ಅಲ್ಲಿ ಸೂರ್ಯನ ವೃಷಭದಿಂದ ಮಿಥುನಕ್ಕೆ ಪ್ರವೇಶಿಸುವಂಥ ಒಂದು ಪರ್ವಕಾಲ ಇದು. ವಿಶೇಷವಾಗಿ ಯಾವುದೇ ರೀತಿಯ ನಿಮ್ಮ ದೇವಾಲಯಗಳ ಸಂದರ್ಶನ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಆರಾಧನೆ, ಶಿವ ಈಶ್ವರನ ಒಂದು ಆರಾಧನೆ ಮಾಡಲಿಕ್ಕೆ ನಿಮ್ಮ ಕುಲದೇವರು, ಗ್ರಾಮ ದೇವತೆ ಇತ್ಯಾದಿ ದೇವಾಲಯಗಳ ಸಂದರ್ಶನ ಮಾಡಿ ಈ ಮಿಥುನ ಸಂಕ್ರಾಂತಿಯಂದು ವಿಶೇಷವಾಗಿ ನಮ್ಮ ಕೃಷಿ ಬಾಂಧವರು, ರೈತಾಪಿ ವರ್ಗದವರು, ಕೃಷಿ ಚಟುವಟಿಕೆಗಳು ಮುಂದಿನ ತಮ್ಮ ಉತ್ತಮ ಬೆಳೆಗೆ, ಮುಂಗಾರಿನ ಮಳೆ ಉತ್ತಮವಾಗಿ ಆ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥನೆ ಮಾಡುವಂಥ ಪದ್ಧತಿ ಇರುತ್ತೆ. ಜೊತೆಗೆ ಇಂದು ಈ ನದಿ ತೀರ್ಥ ಕ್ಷೇತ್ರಗಳಲ್ಲಿ ಸಹ ವಿಶೇಷವಾದ ಅನುಷ್ಠಾನ ಜಪತಪಗಳನ್ನು ಮಾಡುವಂಥದ್ದು ಅಥವಾ ಈ ಗತಿಸಿದಂಥ ಪಿತೃಗಳಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಸಹ ಈ ದಿನ ಮಾಡ್ತಾರೆ. ಹಾಗಾಗಿ ಪಿಂಡ ತರ್ಪಣಾದಿಗಳು ಸಹ ಮಾಡ್ತಾರೆ. ಷಡಶೀತಿ ಪುಣ್ಯಕಾಲ ಎಂದು ವಿಶೇಷವಾಗಿ ಈ ತೀರ್ಥಕ್ಷೇತ್ರಗಳಲ್ಲಿ ಇಂದು ವಿಶೇಷವಾದ ಆಚರಣೆ ಮಾಡ್ತವೆ. ಈ ದಿನ ಶುಕ್ಲ ಪಕ್ಷ ನವಮಿ ತಿಥಿ ಇರುತ್ತೆ, ಉತ್ತರ ನಕ್ಷತ್ರ ಇರುತ್ತೆ. ಹಾಗಾಗಿ ಈ ದಿನ ದೈವಾರಾಧನೆ ಅಥವಾ ದೇವಾಲಯಗಳ ಸಂದರ್ಶನ ಇತ್ಯಾದಿಗೆ ಮಾತ್ರ ಉತ್ತಮ ದಿನ. ಯಾವುದೇ ರೀತಿಯ ಈ ಒಪ್ಪಂದಗಳಿಗೆ ಅಥವಾ ರಿಜಿಸ್ಟ್ರೇಷನ್ ಅಥವಾ ಶುಭ ಕಾರ್ಯಗಳಿಗೆ ದಿನ ಉತ್ತಮವಾಗಿರೋದಿಲ್ಲ. ಇವೆಲ್ಲವೂ ಈ ವಾರದ ಒಂದು ಸಂಕ್ಷಿಪ್ತವಾದ ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಆರಂಭ ಉತ್ತಮ ಎಂದುಕೊಂಡು ಬಂದಿದೆ. ಭಾನುವಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಿದೆ. ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಲಾಭ ಆದಾಯ ಬರಲಿದೆ. ವಿದ್ಯಾರ್ಥಿಗಳಿಗೂ ಶುಭಕರ. ಗುರುಬಲದ ವಿಶೇಷವಾದ ಅನುಕೂಲ ನಿಮಗೆ ಸಹಾಯಕ್ಕೆ ಬರಲಿದೆ. ಅದೇ ರೀತಿ ಶುಕ್ರನ ವಿಶೇಷವಾದ ನಿಮಗೆ ಅನುಗ್ರಹ, ಶನಿ ಮಹಾರಾಜರ ಬೆಂಬಲ, ಗುರುವಿನ ಬೆಂಬಲ, ಕೇತುವಿನ ಬೆಂಬಲ ಇವೆಲ್ಲವೂ ಈ ದಿನ ನಿಮಗೆ ಹೆಚ್ಚಿನ ಒಂದು ಮನಸ್ಸಿಗೆ ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಉಲ್ಲಾಸವನ್ನು ತಂದುಕೊಡಲಿದೆ. ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ಇನ್ನು ಯಾವುದೋ ನಿಮಗೆ ದೀರ್ಘಕಾಲದಿಂದ ಯಾವುದೋ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಈ ದಿನ ಕೈಗೊಡ್ತವೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಈ ಆರಂಭದ ದಿನ ಅಂದರೆ ಭಾನುವಾರದ ದಿನ ನಿಮಗೆ ನೆಮ್ಮದಿ ಕೊಡುವಂಥ ದಿನ ಆಗಿರುತ್ತೆ. ಹಾಗೆ ವಾರದ ಆರಂಭ ನಿಮಗೆ ಶುಭ ಆರಂಭ ಭಾನುವಾರ. ಇನ್ನು 10-11ನೇ ತಾರೀಕು, 10-11 ಅಷ್ಟು ಉತ್ತಮ ಇಲ್ಲ. 10-11 ಮಂಗಳವಾರ ಬುಧವಾರ ಸ್ವಲ್ಪ ನಿಮಗೆ ಏರುಪೇರುಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಬಂಧುಗಳ ಜೊತೆಗೆ ವೈರತ್ವ ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಚಿಂತೆ ಆವರಣ ಆಗುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಈ ರೀತಿ ಒಂದಲ್ಲ ಒಂದು ತೊಂದರೆ ಕೊಡುವಂತಹ ಘಟನೆಗಳು ಆಗ್ಬೋದಾಗಿದೆ 10-11ರಂದು. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರ ಹೆಜ್ಜೆಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋರು, ಜೊತೆಗೆ ಯಾವುದಾದ್ರು ಅಪರಿಚಿತರಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡಲು ತುಂಬ ಒಂದು ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಇನ್ನು 12-13 ಗುರುವಾರ ಶುಕ್ರವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಾಮಾನ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಬುಧವಾರ ಗುರುವಾರ ಅಂದರೆ 12-13ನೇ ತಾರೀಕಿನಂದು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಲಾಭ ಆದಾಯಗಳಿವೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಆರೋಗ್ಯ ಸುಧಾರಣೆ ಇವೆಲ್ಲ ಉತ್ತಮ ಇದೆ. ಆದರೆ ಇದನ್ನು ವೈಯಕ್ತಿಕ ವಿಚಾರದಲ್ಲಿ ಅವಮಾನಕರ ಘಟನೆ ಆಗ್ಬೋದು. ನಿಮ್ಮ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅಥವಾ ನಿಮ್ಮ ಮನೆಯಲ್ಲೂ ಸಹ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಜೊತೆಗೆ ಸಿಟ್ಟು, ಇದನ್ನು ಆತಂಕ ಹೆಚ್ಚಾಗುತ್ತೆ. ಇದನ್ನು ಸಿಟ್ಟು, ಆತಂಕ ಇದನ್ನೆಲ್ಲ ಮತ್ತು ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣ ಇರ್ಬೋದು, ಆರೋಗ್ಯ ಎಲ್ಲ ಬಹಳ ಉತ್ತಮ ಇರುವಂಥದ್ದು. ಇನ್ನು ವಾರದ ಕೊನೆ 2 ದಿನಗಳು ಶುಕ್ರವಾರ ಮತ್ತು ಶನಿವಾರ 14-15 ಶುಕ್ರವಾರ ಶನಿವಾರ 2 ದಿನ ನಿಮಗೆ ಅತ್ಯುತ್ತಮವಾದ ದಿನ ಆಗಿದೆ. ಇಷ್ಟಸಿದ್ಧಿ, ಲಾಭಸಿದ್ಧಿ, ಆರೋಗ್ಯ ವರ್ಧನೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಶತ್ರುಗಳು ಮಿತ್ರರಾಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಆ ಕೆಲಸ ಕಾರ್ಯಗಳು ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸಗಳು ಸಹ ಬೇಗನೆ ಆಗುವಂಥದ್ದು. ಜೊತೆಗೆ ಇಂದು ಆಗುವಂಥ ಈ ಗ್ರಹದ ಪರಿವರ್ತನೆಯಲ್ಲಿ ನಿಮಗೆ 15ನೇ ತಾರೀಕು ಆಗುವಂಥ ಅಂದರೆ ಶನಿವಾರದಂದು ಆಗುವಂಥ ಸೂರ್ಯನ ಪರಿವರ್ತನೆಯಲ್ಲಿ ನಿಮಗೆ ಅಲ್ಲಿ ಸೂರ್ಯನ ವಿಶೇಷವಾದ ಅನುಗ್ರಹ ಮುಂದಿನ 1 ತಿಂಗಳ ಕಾಲ ಸಿಗುತ್ತೆ. ಮೇಷರಾಶಿಗೆ ಗಮನಿಸ್ಕೊಳ್ಳಿ. ಈ ಜೂನ್ 15ರಿಂದ ಜುಲೈ 15ರವರೆಗೆ 1 ತಿಂಗಳ ಕಾಲ ನಿಮಗೆ ಆ ಸೂರ್ಯನ ವಿಶೇಷವಾದ ಅನುಗ್ರಹ ಮಾಡ್ತಾನೆ. ಆ ಸೂರ್ಯನ ಸಂಕ್ರಾಂತಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದ್ದೀರಾ? ಹಲವರು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅಲ್ಲಿ ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮಗೆ ಮೇಷರಾಶಿಗೆ ಸೂರ್ಯನಿಂದ ಆಗುವಂಥ ಅಲ್ಲಿ ವಿಶೇಷವಾದ ಪ್ರಯೋಜನಗಳನ್ನು ಅಲ್ಲಿ ವಿವರಣೆ ಮಾಡಿದ್ದೇನೆ.
ಅದರಿಂದಾಗಿ ನಿಮಗೆ ಆ ವಾರದ ಕೊನೆಯ ದಿನ ಆಗುವಂಥ ಸೂರ್ಯ ಅನುಗ್ರಹದಿಂದ ಯಶಸ್ವಿ ಕೀರ್ತಿ ಲಾಭ ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಎಲ್ಲ ಮುನ್ನಡೆ ಬರುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಾರದ ಕೊನೆಯ 2 ದಿನಗಳು ಅತ್ಯುತ್ತಮ ಫಲವನ್ನು ಕೊಡುವಂಥದ್ದಾಗಿದೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ ಭಾನುವಾರ ಉತ್ತಮ ಇದೆ, ಜೊತೆಗೆ ಸೋಮವಾರ ಮಂಗಳವಾರ ಮಿಶ್ರ ಫಲಗಳು, ಜೊತೆಗೆ ಬುಧವಾರ ಗುರುವಾರ ಸ್ವಲ್ಪ ಉತ್ತಮ ಫಲವು, ಜೊತೆಗೆ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಅತ್ಯುತ್ತಮ ಫಲವು ನಿಮಗೆ ಸಿದ್ಧಿಯಾಗುವಂಥ ಉತ್ತಮವಾದ ಅವಕಾಶ ಇದೆ ಮೇಷರಾಶಿಯವರಿಗೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ 15ರಿಂದ ಅಂದರೆ ವಾರದ ಕೊನೆಯ ದಿನದಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 1 ತಿಂಗಳವರೆಗೆ ಬಳಸ್ಕೊಳ್ಬೋದಾಗಿದೆ. ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಬಣ್ಣ ಆಗಿರುತ್ತೆ. ಇನ್ನು ಸಂಖ್ಯೆಗಳು 3, 5, 6, 7, 8 3, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ 15ರಿಂದ ಸಂಖ್ಯೆ 1 ಸೂರ್ಯನಿಗೆ ಸಂಬಂಧಪಟ್ಟ ಸಂಖ್ಯೆ ನಂಬರ್ 1 ಅಥವಾ ನಂಬರ್ 1 ಅಲ್ಲಿ 15ರಿಂದ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲವಾಗುವಂಥ ಸನ್ನಿವೇಶಗಳಿವೆ. ಇನ್ನು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಅನೇಕ ಅನುಕೂಲವಾಗುವಂಥ ಸನ್ನಿವೇಶಗಳು ಇರುವ ಕಾರಣ ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ಇರತಕ್ಕಂತಹ ಸಣ್ಣ ಪುಟ್ಟ ಗ್ರಹಗಳ ವ್ಯತ್ಯಾಸ ಅಥವಾ ಈ ಒಂದು ರಾಹುವಿನ ವ್ಯತ್ಯಾಸ ಅಥವಾ ಇನ್ನಿತರ ಮಂಗಳನ ವ್ಯತ್ಯಾಸಗಳ ನಿರ್ವಹಣೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ ಅಥವಾ ನಿಮ್ಮ ಕುಲದೇವಿ ಇತ್ಯಾದಿಗಳ ಭಕ್ತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭದಲ್ಲಿ ಮಿಶ್ರವಾದ ಫಲ ಬರ್ತಾಯಿದೆ. ಭಾನುವಾರದ ಒಂದು ಸ್ವಲ್ಪ ಸಮ್ಮಿಶ್ರ ಫಲ. ಅದು ಈ ದಿನ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು, ಸುಸ್ತು, ಆಯಾಸ ಹೆಚ್ಚಾಗುವಂಥದ್ದು, ಜೊತೆಗೆ ಹಣಕಾಸಿನ ವಿಚಾರ ಸ್ವಲ್ಪ ಸಂಕಷ್ಟ ಎದುರಾಗುವಂಥದ್ದು, ಅಥವಾ ಯಾವುದೇ ಒಂದು ವಸ್ತು ಅಥವಾ ಹಣ ಆಗಲಿ ನಿಮ್ಮದು ನಷ್ಟ ಆಗ್ಬೋದು, ಕಳ್ಳತನ ಆಗ್ಬೋದು, ಅಥವಾ ಬರಬೇಕಾದ ಹಣ ಎಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಆತಂಕ ಭಯ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸಿನ ವಿಚಾರ, ಮನಸ್ಸಿನ ವಿಚಾರ ಸ್ವಲ್ಪ ಇದನ್ನು ಸಮತೋಲನ ಕಾಯ್ದುಕೊಳ್ಬೇಕು. ತನುಮನ ಧನದ ಸಮತೋಲನ ಇದನ್ನು ಬೇಕಾಗುತ್ತೆ. ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ ಭಾನುವಾರ. ಇನ್ನು ಆ ಬಳಿಕ ಬರುವಂಥ ಸೋಮವಾರ ಮಂಗಳವಾರ ಉತ್ತಮ ದಿನ. 10-11 ಜೂನ್ 10-11 ನಿಮಗೆ ಇಷ್ಟವಾದ ಕೊಡುವಂಥ ದಿನ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಆರೋಗ್ಯ ಸುಧಾರಣೆ, ಎಲ್ಲ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗ್ಬೋದು. ಉದ್ಯೋಗದಲ್ಲಿ ಬಡ್ತಿ ಅಥವಾ ಏನಾದರೂ ಒಂದು ನಿಮಗೆ ಇನ್ಸೆಂಟಿವ್ ಥರ ಏನಾದರೂ ಹೆಚ್ಚಿನ ಲಾಭಗಳು ಸಿಗುವಂಥದ್ದು. ಬಂಧು ಮಿತ್ರರಿಂದ ನಿಮಗೆ ಹೆಚ್ಚಿನ ಒಂದು ಉತ್ತಮವಾದ ಕೊಡುಗೆಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳಿವೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಉತ್ತಮ ಫಲವಿದೆ. TV, ಸಿನಿಮಾ ರಂಗ, ಮಾಧ್ಯಮ, ಮೀಡಿಯಂ, ಜೊತೆಗೆ ಈ ಫೈನ್ ಆರ್ಟ್ಸು, ಲಲಿತ ಕಲೆಗಳು, ಶೃಂಗಾರ ಸಾಮಗ್ರಿ, ಈವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು, ಹೋಟೆಲ್ ಉದ್ಯಮ ಮುಂತಾದ ಹಲವಾರು ಕ್ಷೇತ್ರದ ವೃಷಭ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ನಿರೀಕ್ಷಿದೆ. ಅವರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಅಥವಾ ಹೊಸ ಚಾನ್ಸ್ ಅಂತ ಹೇಳ್ತಾರೆ ಅಂಥದ್ದೆಲ್ಲ ಸಿಗುವಂಥದ್ದು. ಆಕಸ್ಮಿಕ ಧನಲಾಭ ಯೋಜನೆ. ಹಾಗಾಗಿ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 10-11 ಆ ಬಳಿಕ 12-13 ನಿಮಗೆ ಅಷ್ಟೇನು ಉತ್ತಮ ಇಲ್ಲ. 12-13ರಲ್ಲಿ ಮನಸ್ಸಿಗೆ ಚಿಂತೆ ಆಗುತ್ತೆ, ಮಾತಿನ ಚಕಮಕಿ ಮೂಡುವಂಥದ್ದು, ಬಂಧುಗಳ ಜೊತೆಗೆ ಕಲಹ ಬರುವಂಥದ್ದು, ಅಥವಾ ನಿಮ್ಮ ಬಂಧು ಅಥವಾ ಮಿತ್ರರು ನಿಮ್ಮ ಜೊತೆಗೆ ವಿರೋಧ ಮಾಡುವಂಥದ್ದು, ಮನಸ್ಸಿಗೆ ಬೇಜಾರು ಆಗುವಂಥ ಘಟನೆಗಳು, ವೃತ್ತಿ ಜಾಗದಲ್ಲಿ ಸಾಗಿ ಕೆಲವೊಂದು ಏರಿಳಿತಗಳಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು, ಅಥವಾ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪ ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆತಂಕ ಹೆಚ್ಚಾಗುತ್ತೆ ಈ ರೀತಿ. ಹಾಗಾಗಿ 12-13 ಅಷ್ಟು ಉತ್ತಮವಾಗಿಲ್ಲ. ಆಮೇಲೆ ಗುರುವಾರ, ಗುರುವಾರ ಅಷ್ಟು ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ 14-15 ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಫಲಗಳು ಇವೆ. ಆದರೆ ಇಂದು ನಿಮಗೆ ಕಿರಿಯರ ಜೊತೆ ಜಗಳ ಆಗ್ಬೋದು, ಅಥವಾ ಕಿರಿಯರ ಜೊತೆ ವಿರೋಧ ಆಗ್ಬೋದು. ನಿಮ್ಮದೇ ಒಂದು ಜೂನಿಯರ್ ಇರ್ಬೋದು, ಅಥವಾ ನಿಮಗಿಂತ ಕೆಳಗಿನ ದರ್ಜೆಯ ಕಲೀಗ್ಸ್ ಇರ್ಬೋದು, ಅಥವಾ ನಿಮ್ಮದೇ ಮಕ್ಕಳು ಅಥವಾ ನಿಮ್ಮ ಸಹೋದರರು ಕಿರಿಯರು ಯಾರು ಇರ್ಬೋದು, ಅವರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಅವರು ನಿಮ್ಮನ್ನು ವಿರೋಧಿಸುವಂಥದ್ದು, ಅವರಿಂದ ನಿಮಗೆ ಅವಮಾನ ಆಗುವಂಥದ್ದು, ಅಥವಾ ನಿಮ್ಮ ಜೊತೆಗೆ ಭಿನ್ನಾಭಿಪ್ರಾಯ ಮಾಡುವಂಥ ಘಟನೆಗಳು ಈ ದಿನ ಈ ಶುಕ್ರವಾರ, ಶನಿವಾರ ಜರುಗಬಹುದು. ಆದರೆ ಶುಕ್ರವಾರ, ಶನಿವಾರ ನಿಮ್ಮ ಹಣಕಾಸು, ಆರೋಗ್ಯ ಅಥವಾ ಇನ್ನಿತರ ವಿಚಾರಗಳಿಗೆ, ವಿದ್ಯೆಗೆ ಎಲ್ಲ ಬಹಳ ಉತ್ತಮ ಅವಕಾಶ ಇದೆ. ಹಾಗಾಗಿ ಏನೂ ಆತಂಕ ಪಡೋದಿಲ್ಲ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಭಾನುವಾರ ಅಷ್ಟು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಉತ್ತಮ ಇದೆ. ಬುಧವಾರ, ಗುರುವಾರ ಮಿಶ್ರ ಫಲಗಳು, ಜೊತೆಗೆ ಶುಕ್ರವಾರ, ಶನಿವಾರ ಸ್ವಲ್ಪ ಉತ್ತಮ ಫಲಗಳು ಕಂಡುಬರ್ತವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಜೊತೆಗೆ ಈ 14ರಿಂದ ನಿಮಗೆ ಬುಧ ಅನುಗ್ರಹ ಆರಂಭ ಆಗುತ್ತೆ. ಯಾವಾಗ ಅಲ್ಲಿ ಬುಧನ ಚಲನೆ ಆಗುತ್ತೋ 14ರ ರಾತ್ರಿಯಿಂದ ನಿಮಗೆ ಬುಧಾನುಗ್ರಹ ಆರಂಭ ಆಗುತ್ತೆ. ಹಾಗೆ ಬುಧಾನುಗ್ರಹ ಆರಂಭ ಆಗುತ್ತೆ, ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಹ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 4 ಮತ್ತು 6 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಈ ಒಂದು 14ನೇ ತಾರೀಕಿಂದ ಬುಧಾನುಗ್ರಹ ಆಗುವ ಕಾರಣ ಅಲ್ಲಿ ನಂಬರ್ 5 ಅಥವಾ ಸಂಖ್ಯೆ 5 ಆವಾಗ ಬಳಸಿಕೊಳ್ಳಬಹುದಾಗಿದೆ. ಇನ್ನು ಈ ವಾರದ ನಿಮಗೆ ಈ ಕೆಲವೊಂದು ಅಡೆತಡೆಗಳು ಅಥವಾ ಏರುಪೇರುಗಳು ಬರದಂತೆ ಯಾವುದೇ ಭಕ್ತಿಯನ್ನು ಮಾಡ್ಬೋದು, ಧ್ಯಾನ ಮಾಡಿದ್ರೆ ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು, ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಸ್ತುತಿಯನ್ನು ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಮುಂದೆ ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭ ಆಗಿ ಬರ್ತಾಯಿದೆ. ಭಾನುವಾರ ಇಷ್ಟಸಿದ್ಧಿ, ಲಾಭ ಸಿದ್ಧಿ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮ, ಚಂದ್ರ ಅನುಗ್ರಹ ಉತ್ತಮ ಇರೋದರಿಂದ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಇರುವಂಥದ್ದು. ಜೊತೆಗೆ ಬಂಧು ಮಿತ್ರರಿಂದ ನಿಮಗೆ ಅನೇಕ ರೀತಿಯ ಕೊಡುಗೆಗಳು ಬರುತ್ತದೆ. ನಿಮ್ಮ ಜನ್ಮರಾಶಿಯಲ್ಲಿ ಇಂದಿರುವಂತಹ ಚಂದ್ರನು ನಿಮಗೆ ಯಶಸ್ಸನ್ನು, ಲಾಭವನ್ನು, ಸುಖವನ್ನು ತಂದುಕೊಳ್ಳಲಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ವಿದ್ಯಾರ್ಥಿಗಳು, ಸಾಧಕರಿಗೂ ಶುಭ ಫಲ ಇದೆ ಈ ಭಾನುವಾರದಂದು. ಇನ್ನು ಆ ಬಳಿಕ ಸೋಮವಾರ, ಮಂಗಳವಾರ ಅಂದರೆ 10-11 ಜೂನ್ 10-11 ನಿಮಗೆ ಮಿಶ್ರ ಫಲದಾಯಕವಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ. ಇನ್ನು ಕೆಲವರಿಗೆ ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು. ಹಣಕಾಸು ನಷ್ಟ ಆಗ್ಬೋದು, ಅಥವಾ ಬರಬೇಕಾದ ಹಣೆಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು, ಅಥವಾ ನೀವು ಅಂದುಕೊಂಡ ಕೆಲಸವು ಏನಾದರೂ ವಿರುದ್ಧವಾಗಿ ಉಲ್ಟಾ ಹೊಡೆಯುವಂಥದ್ದು. ಈ ರೀತಿ ಅನೇಕ ಅಹಿತಕರ ಘಟನೆಗಳು ಜರುಗಬಹುದಾಗಿದೆ 10-11ರಲ್ಲಿ ಸೋಮವಾರ ಮತ್ತು ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ ಇಷ್ಟಾರ್ಥಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಶುಭವಿದೆ. ಜೊತೆಗೆ ಯಾರೋ ಈ ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಕೃಷಿ ಅಥವಾ ಇನ್ನಿತರ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳು ಅಥವಾ ದಿನಸಿ, ಗ್ರೋಸರಿ ಮುಂತಾದ ಕ್ಷೇತ್ರಗಳು. ಹೀಗಾಗಿ ಹಲವಾರು ಕ್ಷೇತ್ರದ ಮಿತ್ರರಾಶಿಯವರಿಗೆ 12 ಮತ್ತು 13ರಲ್ಲಿ ವಿಶೇಷ ಫಲಗಳು, ಲಾಭಗಳು ಆದವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಯಾವುದನ್ನು ನಿರೀಕ್ಷೆ ಮಾಡ್ತಾರೆ ಅಂಥ ಒಂದು ಉತ್ತಮ ಫಲವು ಈ ದಿನ ಆಗಲಿದೆ. ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮಗೆ ಮಿಶ್ರ ಫಲಗಳ ಸೂಚನೆ ಇದೆ. ಅಲ್ಲಿ 12-13 ಶುಕ್ರವಾರ, ಶನಿವಾರ ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ವೈಯಕ್ತಿಕ ವಿಚಾರ ಮಾತ್ರ ಸ್ವಲ್ಪ ಏರುಪೇರಾಗ್ಬೋದು. ಮಾತಿನ ಚಕಮಕಿ ಬರುತ್ತದೆ, ಜಗಳಗಳು ಬರುತ್ತದೆ, ಭಿನ್ನಾಭಿಪ್ರಾಯ ಬರುತ್ತದೆ, ಬಂಧುಗಳ ಜೊತೆಗೆ ವೈರತ್ವ ಬರುತ್ತದೆ, ಅಥವಾ ನಿಮ್ಮದೇ ಮನೆಯ ಹಿರಿಯರಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಭಿನ್ನಾಭಿಪ್ರಾಯ, ವಾಗ್ವಾದಗಳು ಬರುವಂಥ ಸಾಧ್ಯತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಇನ್ನುಳಿದಂತೆ ಹಣಕಾಸು, ಆರೋಗ್ಯ ಇತ್ಯಾದಿ ವಿಚಾರ ಎಲ್ಲ ಉತ್ತಮ ಇರುತ್ತೆ 14-15ರಲ್ಲಿ. ಹಾಗಾಗಿ ಈ ವಾರದಲ್ಲಿ ನೀವು ವಿಶೇಷವಾಗಿ ಈ ಬಳಸುವಂತಹ ಶುಭ ದಿನಗಳು 9 ತಾರೀಕು ಭಾನುವಾರ, ಜೊತೆಗೆ 12-13 ವಿಶೇಷವಾದ ಶುಭ ಫಲಗಳನ್ನು ಕೊಡುವಂಥ ಡೇಟ್ಗಳಾಗಿವೆ. ಆ ಬಳಿಕ ನೀವು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 6, 9, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಪರೂಪಕ್ಕೆ ನಿಮಗೆ ಇರುವಂತಹ ಮಂಗಳನ ಒಂದು ಶುಭ ಯೋಗ ಇದೆ. ಹಾಗಾಗಿ ಮಂಗಳನ ಶುಭದ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಮನೆ ಕೊಳ್ಳುವಂಥದ್ದು ಅಥವಾ ಮನೆ ಬದಲಿಸುವಂಥದ್ದು ಇತ್ಯಾದ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಕೈಗೂಡಲಿವೆ ಮಂಗಳನ ಅನುಗ್ರಹದಿಂದ. ಅದೇ ರೀತಿ ನೀವು ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹ ದೋಷಗಳ ನಿವಾರಣೆಗೆ ವಿಶೇಷವಾಗಿ ಗಣೇಶ, ಈಶ್ವರ, ಹನುಮಾನ್, ದೇವಿ ಅಥವಾ ದುರ್ಗಾದೇವಿ ಅಥವಾ ನವಗ್ರಹಗಳ ಮುಂತಾದ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲೇ. ಆ ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಅತ್ಯುತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ವಾರದ ಆರಂಭದಲ್ಲಿ ಭಾನುವಾರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಭಾನುವಾರದಂದು ಈ ವಾರದ ಆರಂಭದಲ್ಲಿ. ಆ ಬಳಿಕ 10-11 ಸೋಮವಾರ, ಮಂಗಳವಾರ ಈ ದಿನಗಳು ಸಹ ನಿಮಗೆ ಉತ್ತಮ ಇದೆ. 10-11ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಜೊತೆಗೆ ಅಂದುಕೊಂಡ ಒಂದು ಕೆಲಸ ಕಾರ್ಯಗಳು ಬೇಗನೆ ಕೈಗೂಡುವಂಥದ್ದು. ದೂರದ ಬಂಧುಗಳಿಂದ ಕೊಡುಗೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಅನೇಕ ರೀತಿಯ ಲಾಭ, ಆದಾಯ ಕೊಡುವಂಥ ಘಟನೆಗಳು ಜರುಗುವಂಥದ್ದು. ಜೊತೆಗೆ ರಾಜಕೀಯ ಮೂಲದಿಂದ ನಿಮಗೆ ಲಾಭಗಳು ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳಿವೆ. ಅಲ್ಲಿ ಸೂರ್ಯ, ಚಂದ್ರರ ವಿಶೇಷವಾದ ಅನುಗ್ರಹದ ಕಾರಣ ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು. ಆ ಬಳಿಕ 12-13 ಅಷ್ಟು ಉತ್ತಮವಿಲ್ಲ. 12-13ರಲ್ಲಿ ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ಹಣ ಅಥವಾ ಇನ್ನಿತರ ಸ್ವತ್ತುಗಳು ನಿಮ್ಮ ಕಳವಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಷ್ಟದ ಒಂದು ಸೂಚನೆ ಕಂಡುಬರುತ್ತೆ. ಜೊತೆಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ENT ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಸೂಕ್ತ ಒಂದು ಆರೋಗ್ಯದ ಎಚ್ಚರಿಕೆ, ಹಣಕಾಸಿನ ಎಚ್ಚರಿಕೆ 12-13ರಲ್ಲಿ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ 14-15 ವಿಶೇಷವಾದ ಫಲನ ಕೊಡುವಂಥ ದಿನ. ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣದ ಯಾತ್ರೆ ಹೋಗುವಂಥ ಅವಕಾಶ. ಈ ರೀತಿ ಅನೇಕ ಪ್ರಯೋಜನಗಳನ್ನು ನಿಮಗೆ ಈ ಒಂದು ಕಾಲದಲ್ಲಿ 14-15ರಲ್ಲಿ ನಿಮಗೆ ಸಿಗಲಿದೆ. ಜೊತೆಗೆ ಇಲ್ಲಿವರೆಗೆ ನಿಮಗೆ ಈ ವಾರ ಪೂರ್ತಿ ರವಿ ಮತ್ತು ಚಂದ್ರರ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಆ ಜೊತೆಗೆ ಇರತಕ್ಕಂಥ ಶುಕ್ರ ಅನುಗ್ರಹ ಇವೆಲ್ಲ ನಿಮಗೆ ಸಹಾಯಕ ಬರುತ್ತದೆ. ಗುರುವಿನ ಬಲ ಸಹ ಸಹಾಯಕ ಬರುತ್ತೆ. ಹಾಗಾಗಿ ವಿಶೇಷವಾದ ಪ್ರಬಲವಾದ ಗ್ರಹಗಳಾದ ಸೂರ್ಯ, ಚಂದ್ರ, ಶುಕ್ರ, ಗುರು ಅಲ್ಲದೆ ನಿಮಗೆ ಇರತಕ್ಕಂಥ ಕೇತುವಿನ ಬೆಂಬಲವು ಅನೇಕ ರೀತಿಯ ಲಾಭದ ಸಾಧನೆಗೆ, ಅಪರೂಪದ ಅವಕಾಶಗಳ ಸನ್ನಿವೇಶಕ್ಕೆ ಸಾಕ್ಷಿ ಆಗಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 3, 5, 6, 7 1, 2, 3, 5, 6, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಷಡ್ ಗ್ರಹಗಳ ವಿಶೇಷವಾದ ಅನುಕೂಲದ ಬೆಂಬಲ ಇರುತ್ತೆ ನಿಮಗೆ. ಎಲ್ಲದರಿಂದಲೂ ನಿಮಗೆ ಈ ಕಟಕ ರಾಶಿಯವರಿಗೆ ಶುಭದಾಯಕ ಆಗಲಿ. ಜೊತೆಗೆ ವಿಶೇಷ ಫಲಕ್ಕಾಗಿ ಗಣೇಶ, ಸುಬ್ರಹ್ಮಣ್ಯ, ದೇವಿ, ದುರ್ಗಾದೇವಿ ಅಥವಾ ವಿಷ್ಣು, ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಶುಭ ಆರಂಭ.
ಶುಭ ವಾರ್ತೆಗಳನ್ನು ಕೊಂಡು ಶುಭ ಶಕುನಗಳಾಗುವಂಥದ್ದು. ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ಮುನ್ನಡೆ, ವಿದ್ಯಾರ್ಥಿಗಳಿಗೂ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗುವಂಥದ್ದು, ಅಂದುಕೊಂಡಂಥ ಸೀಟುಗಳು ಸಿಗುವಂಥ ಅವಕಾಶ. ಇನ್ನು ಯುವಕರು ಸಾಧಕರು ಸಹ ಈಗ ಅನೇಕ ಶುಭ ಫಲವನ್ನು ಈ ದಿನ ಪಡೆಯಬಹುದಾಗಿದೆ. ಅದೇ ರೀತಿ ನಿಮ್ಮ ಒಂದು ರಿಲೇಟಿವ್ಗಳು ಅಥವಾ ನಿಮ್ಮ ಒಂದು ಮಿತ್ರರು ನಿಮಗೆ ಸಹಾಯ ಮಾಡುವಂಥ ಶುಭ ಒಂದು ಅವಕಾಶ ಈ ದಿನ ಬರಲಿದೆ ಭಾನುವಾರ. ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಅಂದುಕೊಂಡ ಕೆಲಸಗಳು ಸ್ವಲ್ಪ ವಿಳಂಬ ಆಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಕಾನೂನು ಕ್ರಮ ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಮನಸ್ಸನ್ನು ವಿಕ್ಷಿಪ್ತವಾಗಿರುತ್ತೆ. ಹಾಗಾಗಿ ಈ ದಿನ ತುಂಬ ಎಚ್ಚರವಾಗಿರಬೇಕು. 10-11ರಂದು ಸಿಂಹರಾಶಿಯವರು ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೊಂದು ಸಣ್ಣ ಅಚಾತುರ್ಯದಿಂದ ನಿಮಗೆ ದುಃಖನ ಅನುಭವಿಸುವಂಥ ಸಮಯ ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರನೂ, ಸಾಮಾಜಿಕ ವಿಚಾರನೂ, ಆರ್ಥಿಕ ವಿಚಾರನೂ ತುಂಬ ಎಚ್ಚರಿಕಬೇಕು ಈ 10-11ರಲ್ಲಿ. ಬಳಿಕ 12-13 ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಉತ್ತಮವಾದ ಆಹಾರ ಭೋಜನ ಸಿಗುವಂಥ ಅವಕಾಶ, ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಅವಕಾಶ, ಅನೇಕ ರೀತಿಯ ವೃತ್ತಿ ವ್ಯಾಪಾರದವರಿಗೆ ಈಗ ಲಾಭ ಆದಾಯಗಳು ಬರುವಂಥದ್ದು. ಉದಾಹರಣೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ಬೋದು, ಅಥವಾ ತೋಟಗಾರಿಕೆ ಹೈನುಗಾರಿಕೆ ಇರ್ಬೋದು, ಅಥವಾ ಟೂರ್ ಟ್ರಾವೆಲ್ ಏಜೆನ್ಸಿ ಇರ್ಬೋದು, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಆಹಾರ ಅಥವಾ ಫುಡ್ ಪ್ರೊಸೆಸಿಂಗ್ ಮುಂತಾದ ಆಹಾರ ಸಂಸ್ಕರಣಾ ಘಟಕ ಇತ್ಯಾದಿಯವರಿಗೆ ಅನೇಕ ರೀತಿಯ ಲಾಭ ಆದಾಯಗಳು ಇದನ್ನು 12-13ರಲ್ಲಿ ಬರಲಿದೆ. ಇನ್ನು ವಾರದ ಕೊನೆಯ 2 ದಿನಗಳು 14-15 ಅಷ್ಟೇನು ಉತ್ತಮ ಇಲ್ಲ. 14-15 ಅಲ್ಲಿ ಶನಿವಾರ ಭಾನುವಾರ, ಶುಕ್ರವಾರದಂದು ನಿಮಗೆ ಸ್ವಲ್ಪ ನಷ್ಟಗಳು ಆಗುವಂಥದ್ದು, ಅನೇಕ ರೀತಿಯ ನಿಮಗೆ ತೊಂದರೆಗಳು ಎದುರಾಗುವಂಥದ್ದು, ಜೊತೆಗೆ ವಾರದ ವ್ಯಾಪಾರ ವೃತ್ತಿಯಲ್ಲಿ ಅನೇಕ ರೀತಿಯ ವಾಗ್ವಾದಗಳು, ಕಲಹಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸದಲ್ಲಿ ತುಂಬ ವಿಳಂಬಗಳು ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡೆತಡೆಗಳು ಮತ್ತು ವಿಳಂಬಗಳು 14-15ರಲ್ಲಿ ಬರ್ಬೋದಾಗಿದೆ. ಅಲ್ಲದೆ ಅಲ್ಲಿ ಆಗುವಂಥ ಒಂದು ರವಿಯ ಪರಿವರ್ತನೆ ನಿಮಗೆ ಪೂರಕವಾಗಿ ನಡೆಯುತ್ತೆ. ರವಿ ಮತ್ತು ಬುಧರ ಪರಿವರ್ತನೆಯಲ್ಲಿ ನಿಮಗೆ ಇಬ್ಬರು ನಿಮಗೆ ಪೂರಕವಾಗಿರ್ತಾರೆ. ಅಂದರೆ ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಇರುವಂತಹ ಬುಧರು ಈಗ ನಿಮಗೆ ಕರ್ಮದಿಂದ ಲಾಭಕ್ಕೆ ಬರಲಿದ್ದಾರೆ. ಹಾಗಾಗಿ ಶಿವರಾಶಿಯವರಿಗೆ ಈ ವಾರದ ಕೊನೆಯ ಭಾಗದಲ್ಲಿ ಅನೇಕ ರೀತಿಯ ಅದೃಷ್ಟ ಒಲಿಯುವಂಥ ಸಾಧ್ಯತೆ ಇರುತ್ತೆ. 14-15ರಿಂದ ನಿಮಗೆ ಸೂರ್ಯ ಮತ್ತು ಆ ಒಂದು ಬುಧಾದಿತ್ಯದ ಯೋಗ, ಬುಧಾದಿತ್ಯ ಅಂದರೆ ಲಕ್ಷ್ಮೀನಾರಾಯಣ ಯೋಗ ಸಮಾನವಾದ ಯೋಗ ನಿಮಗೆ ಈ ಕಾಲದಲ್ಲಿ ನಿಮಗೆ ಅನುಗ್ರಹ ಮಾಡಲಿದೆ. ಹಾಗಾಗಿ ಆ ಒಂದು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕೊನೆಯ ದಿನಗಳನ್ನು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 6, 1, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಹಾಗೆಯೇ ನಿಮ್ಮ ಒಂದು ದೋಷಗಳ ನಿವಾರಣಾರ್ಥವೇ ನೀವು ಗಣೇಶನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಲಕ್ಷ್ಮೀ ನರಸಿಂಹನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ಸುಬ್ರಹ್ಮಣ್ಯನ ಭಕ್ತಿ ಇತ್ಯಾದಿ ಯಾವುದೇ ಒಂದು ದೇವತಾ ಶ್ಲೋಕವನ್ನು, ದೇವತಾ ಮಂತ್ರಗಳನ್ನು ಹೇಳಿಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿದ್ದರೆ ಚೆನ್ನಾಗಿ ನಡೀತಾ ಹೋಗುತ್ತೆ. 9, 10, 11 ಅಂದರೆ ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅನೇಕ ರೀತಿಯ ಕೊಡುಗೆಗಳು ನಿಮ್ಮದಾಗಲಿವೆ. ಶುಭ ವಾರ್ತೆಗಳನ್ನು ಕೇಳ್ತೀರ, ಶುಭ ಲಾಭ ಆಗುತ್ತೆ. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಡುತ್ತದೆ. ಜೊತೆಗೆ ಅನೇಕ ರೀತಿಯ ನೀವು ಕಂಡಂಥ ಕನಸುಗಳು ಇದನ್ನು ಸಾಗಲಿವೆ. ದೂರದ ಬಂಧುಗಳಿಗೆ ನೀವು ಏನಾದರೂ ಕೊಡುಗೆಗಳು ಸಿಗುವಂಥದ್ದು, ದೂರದ ಬಂಧುಗಳು ನಿಮಗೆ ವ್ಯಾಪಾರದಲ್ಲಿ ಸಹಾಯ ಸಿಗುವಂಥದ್ದು, ಅನೇಕ ರೀತಿಯ ಶುಭಫಲಗಳು ನಿಮ್ಮ ಕಣ್ಣೆದುರಿಗೆ ಬರಲಿವೆ. ವೃತ್ತಿ ವ್ಯಾಪಾರ ಉದ್ಯೋಗದವರಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡಂಥ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ಸೀಟು, ಆಯ್ಕೆ ಕೊಟ್ಟಂಥ ಸೀಟುಗಳೆಲ್ಲ ಸಿಗುವಂಥ ಯೋಗ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ. ಗುರುಬಲದ ಬೆಂಬಲ ಇರುವಂಥದ್ದು, ಅದರ ಜೊತೆಗೆ ಶುಕ್ರನು ಪೂರಕವಾಗಿರುವಂಥದ್ದು. ಹಾಗೆಯೇ ನಿಮಗೆ ಈ 15ರ ತಾರೀಕಿಂದ ರವಿಯು ಸಹ ಪೂರಕವಾಗಿ ಬರಲಿದ್ದಾನೆ. ಶನಿ ಮಹಾತ್ಮರು ಆಗಲೇ ಪೂರಕವಾಗಿ ಇದ್ದಾರೆ. ಹಾಗಾಗಿ ಇಂಥ ಒಂದು ಗ್ರಹಗಳ ಬೆಂಬಲ ಇರುವಾಗ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ 9, 10, 11ರ ಬಳಿಕ 12, 13 ಅಷ್ಟು ಉತ್ತಮ ಇಲ್ಲ. 12, 13 ಅಲ್ಲಿ ಬುಧವಾರ ಗುರುವಾರ ಸ್ವಲ್ಪ ಏರುಪೇರಾಗುತ್ತೆ. ಆರೋಗ್ಯದಲ್ಲಿ ಏರುಪೇರು, ಮಾತಿನಲ್ಲಿ ಚಕಮಕಿ ಬರುವಂಥದ್ದು, ಬಂಧುಗಳ ಜೊತೆಗೆ ಜಗಳಗಳಾಗುವಂಥದ್ದು, ಹಣಕಾಸಿನ ನಿಧಾನ ಆಗುವಂಥದ್ದು, ಹಣಕಾಸಿನ ಕಷ್ಟ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಈ 12, 13ರಲ್ಲಿ. ಆಗ 12, 13 ಸ್ವಲ್ಪ ಹೆಜ್ಜೆ ಬೇಕಾಗುತ್ತೆ. ಇನ್ನು 14, 15 ವಾರದ ಕೊನೆ 2 ದಿನಗಳು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರದ ಅನುಕೂಲ ಆಗುವಂಥದ್ದು, ಉದ್ಯೋಗದಲ್ಲಿ ಪ್ರಕಾಶ ಅಥವಾ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳನ್ನು 14, 15ರಲ್ಲಿ ಈ ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೂ ಶುಭವಿದೆ, ಯುವಕರಿಗೂ ಶುಭವಿದೆ. ಅದು ಯಾವುದೇ ರೀತಿಯ ಸಣ್ಣ ಪುಟ್ಟ ಉದ್ಯಮ, ಹೈನುಗಾರಿಕೆ, ತೋಟಗಾರಿಕೆ, ದಿನಸಿ ವ್ಯಾಪಾರ, ಅದು ಹಣ್ಣು ತರಕಾರಿ ವ್ಯಾಪಾರ ಮುಂತಾದ ಹಲವಾರು ಕ್ಷೇತ್ರದ ಈ ಕನ್ಯಾ ರಾಶಿಯವರಿಗೆ ಅವರವರ ಒಂದು ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು 14, 15ರಲ್ಲಿ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ವಾರದ ಆರಂಭದ 3 ದಿನಗಳು ಜೊತೆಗೆ ಕೊನೆಯ 2 ದಿನಗಳು, ಆರಂಭದ 3 ದಿನ ಭಾನುವಾರ ಸೋಮವಾರ ಮಂಗಳವಾರ ಜೊತೆಗೆ ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ ಶನಿವಾರ, ಈ 5 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 8, 2, 3, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ.
ಹಾಗೆಯೇ ಈ ಶುಕ್ರನ ಸಂಕೇತವಾದ ನಂಬರ್ 6 ಅಥವಾ ನಂಬರ್ 6 ಮತ್ತು ಬಿಳಿ ಬಣ್ಣವನ್ನು ತಿಂಗಳ 11ರವರೆಗೆ ಬಳಸ್ಕೊಳ್ಬೋದು. ಯಾಕಂದರೆ 12ರ ಬಳಿಕಲ್ಲಿ ಶುಕ್ರನ ಪರಿವರ್ತನೆ ಆದಾಗ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ 12ರಿಂದ ಸ್ವಲ್ಪ ಹಣಕಾಸಿನ ಬಗ್ಗೆ ಪಾವತಿ ಬಗ್ಗೆ ಎಚ್ಚರಬೇಕು. ಹಾಗೆ ವಾದ ವಿವಾದ ಜೊತೆಗೆ ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ. ಇವೆಲ್ಲನ್ನ ಗಮನಿಸಿದಾಗ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 8 2, 3, 8 ಸಂಖ್ಯೆ ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 6ಅನ್ನು ನೀವು 11ರವರೆಗೆ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ವಿಶೇಷ ಫಲಕ್ಕಾಗಿ ಗಣೇಶ, ಸುಬ್ರಹ್ಮಣ್ಯ, ದುರ್ಗಾದೇವಿ ಅಥವಾ ವಿಷ್ಣು ನವಗ್ರಹದ ಭಕ್ತಿಯನ್ನು ಮಾಡ್ತಾ ಬನ್ನಿ. ಮುಂದೆ ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಭಾನುವಾರದಂದು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಂದುಕೊಂಡ ಕೆಲಸ ವಿಳಂಬ ಆಗುವಂಥದ್ದು, ವಿಘ್ನಗಳು ಬರುವಂಥ ಸಾಧ್ಯತೆ ಭಾನುವಾರದಿಂದ ಇರುತ್ತೆ. ಆ ಬಳಿಕ ಬರುವಂಥದ್ದು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಜೂನ್ 10-11 ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಇಷ್ಟಾರ್ಥಿಸಿಲ್ಲ ಅಭಿವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ನಿಮಗೆ ಮೌಲ್ಯವರ್ಧವಾದಂಥ ಉತ್ತಮವಾದ ಆಯ್ಕೆಗಳು ಸಿಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ. ಹಾಗಾಗಿ 10-11 ನಿಮ್ಮ ಪಾಲಿಗೆ ಉತ್ತಮವಾದ ಶುಭ ದಿನ ಆಗಿರುತ್ತೆ. ಆ ಬಳಿಕ 12-13 ಉತ್ತಮ ದಿನವೇ. 12-13ರಲ್ಲಿ ಇಷ್ಟಾರ್ಥಿಸಿ ಲಾಭವೃದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಜೊತೆಗೆ ಅನೇಕ ರೀತಿಯ ದೀರ್ಘಕಾಲದ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಧನಲಾಭಗಳು 12-13ರಂದು ಈ ತುಲಾರಾಶಿಯವರಿಗೆ ಆಗಿ ಬರಲಿದೆ. ಆ ಬಳಿಕ 14-15ರಲ್ಲಿ ಮಿಶ್ರ ಫಲಗಳು, ಅಲ್ಲಿ ವೈರತ್ವದ ಸಾಧ್ಯತೆ, ಜೊತೆಗೆ ಮಾನಹಾನಿಕರ ಘಟನೆಗಳು, ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು, ಈ ರೀತಿ ಅನೇಕ ಏರುಪೇರುಗಳಾಗುವಂಥ ಘಟನೆಗಳು ಜರುಗಬಹುದಾಗಿದೆ. ಅದರಲ್ಲಿ ಚೆನ್ನಾಗಿ ಗಮನಿಸ್ಕೊಳ್ಬೇಕು. 14-15ರಲ್ಲಿ ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ವಾರದ ಆರಂಭ ಭಾನುವಾರ ಸಾಮಾನ್ಯ ದಿನ. 10, 11, 12, 13 ಈ 4 ದಿನಗಳು ಶುಭವನ್ನು ಲಾಭವನ್ನು ಕೊಡ್ತಾ ಇರುತ್ತೆ. 14 ಮತ್ತು 15 ವೈರು ಬಾಧೆಯನ್ನು, ಶತ್ರುತ ಬಾಧೆಯನ್ನು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಯನ್ನು ಅಥವಾ ಮನಸ್ಸಿನಲ್ಲಿ ಹಳೆಯ ವಿಚಾರಗಳು ಪದೇ ಒಂದು ಆಘಾತ ಆಗುವಂಥದ್ದು, ಈ ರೀತಿ 14-15 ನಿಮಗೆ ವಿರುದ್ಧವಾದ ಪರಿಣಾಮ ಕೊಡುವಂಥ ದಿನ ಆಗಿರುತ್ತೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಎಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 5, 6 2, 3, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಕಂಡುಬಂದಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಅಡೆತಡೆಗಳಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ. ವ್ಯಾಪಾರ ವೃತ್ತಿಯಲ್ಲೆಲ್ಲ ಲಾಭ ಆದಾಯ ಶುಕ್ರವಾರದಂದು ಚೆನ್ನಾಗಿರುತ್ತೆ. ಆ ಬಳಿಕ ಈ 9ರ ತಾರೀಕು ಬಳಿಕ 10-11ನೇ ತಾರೀಕು 10-11 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ಖರ್ಚು ವೆಚ್ಚ ಹೆಚ್ಚಾಗೋದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಅಪಜಯ ಆಗುವಂಥ ಸಾಧ್ಯತೆ ಇರುತ್ತೆ 10-11ರಲ್ಲಿ. 9 ಪರವಾಗಿಲ್ಲ, 10-11 ಸ್ವಲ್ಪ ಮಿಶ್ರ ಫಲಗಳು ಬಂದಿವೆ. ಇನ್ನು 12-13 ಅಲ್ಲಿ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಇನ್ನೂ ಅನೇಕ ದಿಕ್ಕಿದೆ ಶುಭಯೋಗಗಳಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುವಂಥದ್ದು, ದೂರದ ಪ್ರತಿನಿಧಿಗಳಿಂದ ಕೊಡುಗೆಗಳು ಸಿಗುವಂಥದ್ದು, ಈ ರೀತಿ ಅನೇಕ ಶುಭಗಳನ್ನು ಈ ವಾರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. 10, 11, 12, 13ರಲ್ಲಿ ವಿಶೇಷವಾದ ಶುಭಫಲ. ಅದೇ ರೀತಿ 14 ಮತ್ತು 15 ಗುರುವಾರ ಶುಕ್ರವಾರ ಶನಿವಾರ. ಹಾಗಾಗಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಿರಂತರವಾಗಿ 4 ದಿನಗಳು ಉತ್ತಮ. ಅದರಲ್ಲೂ 14 ಮತ್ತು 15 ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ಕೊಳ್ಳಿದೆ, ಇಷ್ಟಾರ್ಥವನ್ನು ಕೊಳ್ಳಿದೆ. ಅಂದುಕೊಂಡಂಥ ಕೆಲಸಗಳು ಬೇಗನೆ ಆಗಲಿವೆ. ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರಿಗೆ ಉದ್ಯೋಗ ರಹಿತರಿಗೆ ಹೊಸ ಉದ್ಯೋಗದ ಅವಕಾಶ ಎಲ್ಲ ಸಿಗಲಿದೆ. ಹಾಗಾಗಿ ಈ 12, 13, 14, 15 ಜೂನ್ನ ತಿಂಗಳು 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ವೃತ್ತಿ ನಿರತರು ವೃತ್ತಿ ವ್ಯಾಪಾರದಲ್ಲಿ ಅವರಿಗೆ ಒಂದು ಹೊಸ ರೀತಿಯ ಕನೆಕ್ಷನ್ ಅಥವಾ ಹೊಸ ರೀತಿಯ ಸಂಪರ್ಕಗಳು ಈಗ ಸಾಧ್ಯ ಆಗಲಿವೆ 14, 15ರಲ್ಲಿ. ಹಾಗಾಗಿ ನೀವು ಬಳಸುವಂತಹ ಈ ಶುಭ ದಿನಗಳು 12, 13, 14, 15 ಈ ಡೇಟ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಎಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಕೆಂಪು ಅಥವಾ ರೆಡ್ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆ 2, 3, 7, 9 2, 3, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ವಿಶೇಷ ಫಲಕ್ಕಾಗಿ ನೀವು ಗಣೇಶ, ಸುಬ್ರಹ್ಮಣ್ಯ, ಮಹಾಲಕ್ಷ್ಮಿ ತಾಯಿ, ಹನುಮಾನ್ ಮುಂತಾದ ಭಕ್ತಿಯನ್ನು ಮಾಡೋದು ಒಳ್ಳೆಯದಾಗುತ್ತೆ. ಮುಂದೆ ಗಮನಿಸೋಣ ಧನುಸು ರಾಶಿ ಅಥವಾ ಧನುರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರದಂದು ಇಷ್ಟಾರ್ಥಿ ಲಾಭವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ವೃತ್ತಿ ವ್ಯಾಪಾರ ನಡೆಸುವ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಂದುಕೊಂಡ ಕೆಲಸಗಳು ಬೇಗನೆ ಆಗಲಿವೆ. ವಿಶೇಷವಾದ ಭೋಜನ ಕೂಟಗಳಲ್ಲಿ ಅಥವಾ ಸಾರ್ವಜನಿಕ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ಶುಭಗಳನ್ನು ಭಾನುವಾರ ನಿರೀಕ್ಷೆ ಮಾಡ್ಬೋದು ಧನುಸು ರಾಶಿಯವರು. ಬಳಿಕ 10, 11 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. ಸೋಮವಾರ ಮಂಗಳವಾರ ಎಲ್ಲ ಮಿಶ್ರ ಫಲಗಳು, ಜೊತೆಗೆ ಮಕ್ಕಳ ಜೊತೆಗೆ ಕಲಹ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಭಯ ಮೂಡುವಂಥದ್ದು,
ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಪೇಕ್ಷಿತ ಖರ್ಚುಗಳು ಸ್ವಲ್ಪ ಎದುರಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಕಾರಾತ್ಮಕ ಅಥವಾ ಋಣಾತ್ಮಕ ಪರಿಣಾಮಗಳು ನಿಮಗೆ 10-11ರಲ್ಲಿ ಬರ್ಬೋದಾಗಿದೆ ಧನುಸು ರಾಶಿಯವರಿಗೆ. 11-12 ಪರವಾಗಿಲ್ಲ. 11-12ರಲ್ಲಿ ಕೆಲವೊಂದು ಖರ್ಚುಗಳು ವೆಚ್ಚಗಳನ್ನು ತೂಗಿಸ್ಕೊಂಡ್ರೆ ಆರೋಗ್ಯ, ಮನಸ್ಥಿತಿ, ಹಣಕಾಸು ಇದೆಲ್ಲ ಉತ್ತಮವಾಗುತ್ತೆ. ಜೊತೆಗೆ ನೀವು ಮಾಡುವಂಥ ಯಾವುದೇ ರೀತಿಯ ಈ ಧಾರ್ಮಿಕವಾದ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ಈಗ ಬೇಗನೆ ಫಲಸಿದ್ಧಿ ಆಗಲಿವೆ ಧನುರಾಶಿಯವರಿಗೆ. ಇನ್ನು ಇಲ್ಲಿ ನಡೆತಕ್ಕಂತಹ ಇನ್ನಿತರ ಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಕೆಲವೊಬ್ಬರಿಗೆ 14, 15, 12, 13 ಮತ್ತು 14, 15ರಲ್ಲಿ 14-15ರಲ್ಲಿ ಉತ್ತಮ ಫಲ ಬರುತ್ತೆ. 10, 11, 12, 13 ಈ 4 ದಿನಗಳು ಮಿಶ್ರವಾಗಿದ್ದರೂ 14, 15ರಲ್ಲಿ ಉತ್ತಮ ಫಲ ಬರಲಿದೆ. ಜಯ ಸಿದ್ಧಿ, ಯಶಸ್ಸಿದ್ಧಿ, ಲಾಭ ಸಿದ್ಧಿ, ವಿವಾಹ ಅಪೇಕ್ಷೆ ವಿವಾಹ ಫಿಕ್ಸ್ ಆಗ್ಬೋದು, ಸಂತತಿ ಅಪೇಕ್ಷೆ ಸಂತತಿ ಆಗುವಂಥದ್ದು. ಜೊತೆಗೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಾವುದೋ ಹಿಂದೆ ವಿಘ್ನಗಳು ಅಡೆತಡೆಗಳಿದ್ರೆ ಅವೆಲ್ಲವೂ ನಿವಾರಣೆಗೆ ಈಗ ಅನೇಕ ರೀತಿಯ ಕೆಲಸ ಕಾರ್ಯಗಳು 14, 15, 16ರಂದು ಒದಗಿ ಬರಲಿವೆ. ಮಿತ್ರರಿಂದ, ಬಂಧುಗಳಿಂದ ಎಲ್ಲ ಕೊಡುಗೆ ಸಿಗಲಿವೆ. ಒಟ್ಟಿನಲ್ಲಿ ಈ ಧನುಸು ರಾಶಿಯವರಿಗೆ ವಾರದ ಆರಂಭ ದಿನ ಅಂದರೆ ಭಾನುವಾರ 9ನೇ ತಾರೀಕು ಶುಭ ದಿನವು. ಆ ಬಳಿಕ ವಾರದ ಮಧ್ಯ ದಿನ ಅಂದರೆ 14, 15 ಈ ದಿನಗಳು ಶುಭವೆಂದು ಕಂಡುಬರುತ್ತವೆ. ಇನ್ನು 14ರವರೆಗೆ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಕಾರಣವನ್ನು ಸದುಪಯೋಗಪಡಿಸಿಕೊಳ್ಳಿ. ಪದೇ ಪದೇ ಬರುವಂಥ ಯೋಗ ಅಲ್ಲ, 6 ತಿಂಗಳಿಗೊಮ್ಮೆ, ಕೆಲವೊಮ್ಮೆ 3 ತಿಂಗಳಿಗೊಮ್ಮೆ ಬರುವಂಥ ಈ ಅವಕಾಶಗಳು. ಈ ಒಂದು ರವಿಗೆ ಸಂಬಂಧಪಟ್ಟ ಅನೇಕ ರೀತಿಯ ಅನುಷ್ಠಾನಗಳನ್ನು ಮಾಡ್ಬೋದಾಗಿದೆ. 14, 15ರಲ್ಲಿ ಬಳಸುವಂತಹ ಬಣ್ಣಗಳು ಧನುರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 1, 5, 7, 8 1, 5, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದ ವಿಶೇಷ ಫಲಕ್ಕಾಗಿ ಗಣೇಶ, ಶಿವ, ನಾರಾಯಣ ಅಥವಾ ಮಹಾಲಕ್ಷ್ಮಿ, ನವಗ್ರಹ ಮುಂತಾದ ಭಕ್ತಿಗಳು ಮಾಡುತ್ತಾ ಬನ್ನಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಭಾನುವಾರದ ಆರಂಭ, ಜೊತೆಗೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ಇಷ್ಟ ಸ್ಥಿತಿ ಲಾಭ ಅಭಿವೃದ್ಧಿ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ. ಏನು ಸಾಧಕರು, ಯುವಕರು ಇದ್ದರೆ ಅವರ ಯುವಕರ ಸಾಧನೆಗೆ ಈಗ ಅನೇಕ ಪ್ರತಿಭಾ ಪುರಸ್ಕಾರಗಳು ಬರುತ್ತದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧ ಅನೇಕ ರೀತಿಯ ಮಹತ್ವದ ಬದಲಾವಣೆಗಳು ತರುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಮಕರ ರಾಶಿಯವರಿಗೆ ಸಾಡೆಸಾತಿಯ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇದ್ದರೂ ಈ ವಾರದ ಆರಂಭದಲ್ಲಿ ಬರುವಂಥ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ನಿರಂತರವಾಗಿ ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಡುವಂಥ ಸ್ಥಿತಿಯಲ್ಲಿವೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಅನೇಕ ರೀತಿಯ ಯುವಕರು, ಸಾಧಕರು ಅಥವಾ ಕೊಡುಗೆಗಳನ್ನು ನೀಡುವಂಥ ಅನೇಕ ರೀತಿಯ ಅವಕಾಶಗಳು ಇದನ್ನು ಬರಲಿವೆ. ಹೀಗಾಗಿ ಅನೇಕ ಒಂದು ಉತ್ತಮ ಫಲಗಳು ಜಾಗತಿಕವಾಗಿಯೂ ಸಾರ್ವತ್ರಿಕವಾಗಿಯೂ ಮಕರ ರಾಶಿಯವರಿಗೆ ಈ ಒಂದು ಶನಿಯ ಒಂದು ದಯೆಯಿಂದ ಇರ್ಬೋದು, ಅಥವಾ ಇನ್ನಿತರ ರಾಹುವಿನ ಆಶೀರ್ವಾದ ಇರ್ಬೋದು, ಅಥವಾ ನಿಮಗೆ ಇರತಕ್ಕಂಥ ಗುರುವಿನ ಬೆಂಬಲದಿಂದ ಹೆಚ್ಚಿನ ಲಾಭವನ್ನು ಕೊಡಲಿದೆ. ಇನ್ನು ಆ ಬಳಿಕ ಈ 10, 11ನೇ ತಾರೀಕು 10, 11 ಬಳಿಕ ಈಗ 12, 13, 14, 15 ಈ 4 ದಿನಗಳ ಮಿಶ್ರ ಫಲ. 9, 10, 11 ನಿಮಗೆ ಅತ್ಯುತ್ತಮ ಫಲ. ಈಗ 12, 13 ಮಿಶ್ರ ಫಲಗಳನ್ನು ಕಂಡುಬರುತ್ತೆ. ಲಾಭಗಳು ನಿಮಗೆ ನಷ್ಟ ಆಗುವಂಥದ್ದು, ಇದು ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು, ಹಣಕಾಸಿನ ಸ್ವಲ್ಪ ನಿಧಾನ ಆಗುವುದು ಇತ್ಯಾದಿ ಅನೇಕ ರೀತಿಯ ನಕಾರಾತ್ಮಕ ಪ್ರಭಾವಗಳು ಬರ್ಬೋದಾಗಿದೆ 12, 13ರಲ್ಲಿ. ಆ ಬಳಿಕ 14, 15ರಲ್ಲಿ ಏನಂದರೆ ನಿಮಗೆ ಜಯದಿಂದ ಕಾರ್ಯಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಮುಂತಾದ ಯೋಗಗಳಿದ್ದರೂ ಅಲ್ಲಿ ಆ ನಿಮ್ಮ ಯೋಗ ಬಲವನ್ನು ಕೆಲವೊಂದು ಗ್ರಹಗಳ ವ್ಯತಿರಿಕ್ತದಿಂದ ಅಷ್ಟೊಂದು ನಿಮಗೆ ಸಿಗಲಿಕ್ಕಿಲ್ಲ. ಹಾಗಾಗಿ 14, 15ರಲ್ಲಿ ಸಹ ಕಲಹ, ಮಾತಿನ ಚಕಮಕಿ ಆಗುವಂಥದ್ದು. 12, 13, 14, 15 ಈ 4 ದಿನಗಳು ಸಹ ನಿಮಗೆ ವೈರುಧ್ಯಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಾಗಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ 12, 13, 14, 15 ಸ್ವಲ್ಪ ಎಚ್ಚರದಲ್ಲಿ ಇಟ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನಗಳು 9, 10, 11, 9, 10 ಮತ್ತು 11 ಡೇಟ್ಗಳು ನಿಮಗೆ ಶುಭಕರ ಆಗಿದ್ದವು. ಇನ್ನು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ 14ರಿಂದ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ 14ರಿಂದ ಬಳಸ್ಬೋದು. ಅದೇ ರೀತಿ 3, 4, 6 ಸಂಖ್ಯೆ ಬಳಸ್ಬೋದು. ಆದರೆ 1, 3, 4, 6 ನಿಮಗೆ ಶುಭ ಸಂಖ್ಯೆಗಳು ಆಗಿರುತ್ತವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದ ವಿಶೇಷ ಶುಭ ಫಲಕ್ಕಾಗಿ ಗಣೇಶ, ವೆಂಕಟೇಶ್ವರ, ಹನುಮಾನ್ ಅಥವಾ ನವಗ್ರಹ ಮುಂತಾದ ಭಕ್ತಿಗಳನ್ನು ಮಾಡೋದ್ರಿಂದ ಆ ಶನಿ ದೋಷ ಪರಿವಾರಕ್ಕೆ ಇಷ್ಟಾರ್ಥ ಸಿದ್ಧಾಗುತ್ತೆ. ಅದೇ ರೀತಿ ದುರ್ಗಾ ದೇವತೆ ಅಮ್ಮನವರ ಭಕ್ತಿ ಸಹ ಶುಭಕರ ಆಗಿರುತ್ತೆ ಮಕರ ರಾಶಿಯವರಿಗೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಮಿಶ್ರ ಫಲಗಳು, ಅವಮಾನಕರ ಘಟನೆ, ಮಾತಿನ ಚಕಮಕಿ ಆಗುವಂಥದ್ದು, ಬಂಧುಗಳ ಜೊತೆಗೆ ಏನಾದರೂ ವೈಮನಸ್ಸುಗಳು ಮೂಡುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರಲಿವೆ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಸಿದ್ಧಿ, ಲಾಭ ಸಿದ್ಧಿ, ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥ ಅವಕಾಶ. ಯುವಕರಿಗೆ, ಸಾಧಕರಿಗೆ ಅವಕಾಶ. ಕಿರಿಯರು, ಹಿರಿಯರಿಗೆ ಸಹ ಈಗ ಸಾಮರಸ್ಯ ಮೂಡುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ಸಾಮರಸ್ಯ ಮೂಡುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಕುಂಭರಾಶಿಯವರು ವಾರದ ಆರಂಭ ಭಾನುವಾರ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಇಷ್ಟಾರ್ಥಿ, ಲಾಭ ವೃದ್ಧಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿವೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ ಅಥವಾ ಉದ್ಯಮಿಗಳಿಗೂ ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ.
ದೂರದ ಬಂಧುಗಳಿಂದ ಕೊಡುಗೆ. 10, 11ರಲ್ಲಿ ಅನೇಕ ಶುಭಗಳನ್ನು ಕಾಣಬಹುದಾಗಿದೆ. ಈ ಒಂದು ಕುಂಭರಾಶಿಯವರು ಭಾನುವಾರ, ಸೋಮವಾರ, ಮಂಗಳವಾರದಂದು, ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಇಷ್ಟಾರ್ಥಕ್ಕೆ ಅನೇಕ ರೀತಿಯ ಶುಭಫಲಗಳು ಆಗುವಂತಹ ಸೂಚನೆಗಳು ಇದ್ದರೂ ಕೆಲವೊಮ್ಮೆ ನಿಮ್ಮ ಒಂದು ಸ್ವಯಂಕೃತ ಅಪರಾಧದಿಂದ ಕೆಲವೊಮ್ಮೆ ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಬುಧವಾರ, ಗುರುವಾರ ಅನೇಕ ರೀತಿಯ ಶುಭಫಲಗಳು, ಹಣಕಾಸಿನ ಹರಿವು ಉತ್ತಮ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ, ಮನಸ್ಸಿಗೆ ಕೆಲವು ನಿರ್ಧಾರಗಳನ್ನು ನೀವಾಗಿ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಒಪ್ಪಂದ ಪತ್ರ ಸಹಿ ಮಾಡುವಾಗ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಈ ದಿನ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ವಾರದ ಆರಂಭ ದಿನ ನಮಗೆ ಅಷ್ಟೊಂದು ಉತ್ತಮ ಕಂಡು ಬಂದಿಲ್ಲ. ಆದರೆ ನಂತರದ 4 10, 11, 12, 13 ನಿರಂತರವಾದ 4 ದಿನಗಳು ಯಾವಾಗ ಅಲ್ಲಿ ಚಂದ್ರನು ಮಿಥುನ ಮತ್ತು ಕಟಕ ರಾಶಿಯಲ್ಲಿರುವಾಗ ವಿಶೇಷವಾದ ಶುಭಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಕುಂಭರಾಶಿಯವರು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅನೇಕ ರೀತಿಯ ಕೆಲಸಗಳಲ್ಲಿ ಮುನ್ನಡೆ ಅಥವಾ ಹಳೆಯ ಯಾವುದೇ ಒಂದು ದೇವಾಲಯ ಅಥವಾ ಹಳೆಯ ಸಂಸ್ಥೆಗಳಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅನುಭೂತಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಶುಭಫಲಗಳನ್ನು 12, 13ರಲ್ಲಿ ಪಡೆಯಬಹುದು. ಕುಂಭರಾಶಿಯವರು ಕೊನೆಯ ದಿನಗಳು 14, 15 ಅಷ್ಟು ಉತ್ತಮವಿಲ್ಲ. 14, 15ರಲ್ಲಿ ಪುತ್ರ ಕಲಹ, ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ಅನೇಕ ರೀತಿಯ ಅಡೆತಡೆಗಳು ಒದಗಿ ಬರೋದು, ಈ ರೀತಿ ಅನೇಕ ಅಡ್ಡ ಪರಿಣಾಮಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಕೊನೆಯ ದಿನ, ವಾರದ ಕೊನೆಯ ದಿನದ ಶುಕ್ರವಾರ, ಶನಿವಾರ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು ಅಂದರೆ 10, 11, 12, 13 ಈ 4 ದಿನಗಳು ಈ ಕುಂಭರಾಶಿಯವರಿಗೆ ಶುಭಕರವಾಗಿದೆ. ಕೊನೆಯ 2 ದಿನಗಳು ಸ್ವಲ್ಪ ಮಿಶ್ರ ಫಲದಾಯಕವಾಗಿದೆ. ಇನ್ನು ಆ ದಿನ ನಿಮಗೆ ವಿಶೇಷವಾದ ಕೆಲವು ಅನುಭೂತಿಗಳಾಗುವಂತಹ ಪ್ರಮೇಯ ವಾರದ ಕೊನೆಯ ದಿನ ಬರಬಹುದಾಗಿದೆ. ಅಂದರೆ ವಿಶೇಷವಾಗಿ ಆಗುವಂಥ ರವಿಯ ಪರಿವರ್ತನೆ, ರವಿಯ ಒಂದು ಆ ಮಿಥುನ ರಾಶಿಗೆ ಪ್ರವೇಶವಾಗುವಂಥ ಅವಶ್ಯಕತೆಯಲ್ಲಿ ಹಲವರಿಗೆ ಮನಸ್ಸಿನಲ್ಲಿ ಯಾವುದೇ ಒಂದು ಜೈವಿ ಶಕ್ತಿಯ ಒಂದು ಅಂತರಂಗದ ಪ್ರವಾಹ ಆರಂಭ ಆಗುವುದು. ನಿಮಗೆ ಸಹ ಇದನ್ನು ಆಗುವಂಥ ಒಂದು ಯೋಗ ಬಂದಿದೆ. ಎಲ್ಲ ಕುಂಭರಾಶಿಯವರು ಈ ವಾರದಲ್ಲಿ ಬಳಸುವಂಥ ಡೇಟ್ಗಳಂದರೆ 10, 11, 12, 13 ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 6, 4, 2, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು ಬರ್ತವೆ. ಆರಂಭದಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಅಂದುಕೊಂಡ ಕೆಲಸ ಕಾರ್ಯ ವಿಘ್ನಗಳು, ಬಂಧು ಮಿತ್ರರ ಜೊತೆಗೆ ನಿಷ್ಠುರತೆ ಆಗುವಂಥದ್ದು ಅಥವಾ ನಿಮ್ಮದೇ ವಸ್ತು ಅಥವಾ ಒಡವೆಯನ್ನು ನೀವೇ ಕಳೆದುಕೊಂಡು ಮತ್ತೆ ಅದು ಬಹಳ ಕಾಲದ ಬಳಿಕ ಅದು ಹಿಂದೆ ಸಿಗುವಂಥದ್ದು, ಅನೇಕ ಅಡ್ಡ ಪರಿಣಾಮಗಳನ್ನು ಭಾನುವಾರ ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ ಸೋಮವಾರ, ಮಂಗಳವಾರ ಸಹ ಅಷ್ಟು ಉತ್ತಮವಿಲ್ಲ. ಸೋಮವಾರ, ಮಂಗಳವಾರ ಸಹ ಅಲ್ಲಿ ಆರೋಗ್ಯ, ಹಣಕಾಸು ಪರವಾಗಿಲ್ಲ. ಅಲ್ಲಿ ವೈಯಕ್ತಿಕ ವಿಚಾರ, ನಡವಳಿಕೆಗೆ ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು, ಬಂಧು ಮಿತ್ರರ ಜೊತೆಗೆ ನೀವು ಯಾವುದೇ ರೀತಿಯ ಮಾತನ್ನು ಆಡುವಾಗ ಅಥವಾ ಯಾವುದೇ ರೀತಿಯ ಪ್ರಾಮಿಸನ್ನು, ವಚನವನ್ನು ಕೊಡುವಾಗ ಎರಡೂ ಬಗ್ಗೆ ಅದರ ಒಂದು ಒಳಿತು ಕೆಡುಕು ಬಗ್ಗೆ ಯೋಚನೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅನೇಕ ರೀತಿಯ ತೊಡರುಗಳು ಬರುವಂಥ ಒಂದು ದಿನಗಳಾಗಿವೆ. ಈ 9, 10, 11 3 ದಿನಗಳಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು. ಅಪರಿಚಿತರಿಂದ ಅಥವಾ ಇನ್ನಿತರರಿಂದ ನಿಮಗೆ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. 12, 13, 14, 15 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳಲ್ಲಿ ಅನೇಕ ರೀತಿಯ ಕೊಡುಗೆಗಳು ಸಿಗಲಿವೆ. ಬಂಧು ಮಿತ್ರರ ಸಹಕಾರ ಸಿಗಲಿವೆ. ಇನ್ನು ನೀವು ಇಲ್ಲಿಂದ ಯಾವುದೇ ರೀತಿಯ ಒಂದು ಪ್ರಯಾಣ ಬೆಳೆಸಬೇಕಾದ್ರೆ ಆ ಪ್ರಯಾಣಕ್ಕೆ ಅನುಕೂಲವಾದ ವ್ಯವಸ್ಥೆಗಳು ಈಗ ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ಯಾತ್ರಾ ಕ್ಷೇತ್ರ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ 12, 13, 14, 15 ಈ 4 ದಿನಗಳು ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು, ಸುಖವನ್ನು ತಂದುಕೊಳ್ಳುವ ದಿನ ಆಗಿದೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಈ ವಾರದ ಕೊನೆ 2 ದಿನಗಳು. ಒಟ್ಟಿನಲ್ಲಿ ಈ ವಾರದ ನಿಮ್ಮ ವಿಶೇಷವಾದ ದಿನಗಳು ಅಂದರೆ 12, 13, 14, 15 ಈ ಡೇಟ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಅದನ್ನೇ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣಗಳನ್ನು ಬಳಸಿಕೊಳ್ಳಿ. 1 to 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗಾಗಿ ನೀವು 5ರಿಂದ ನಿಮಗೆ ಬುಧಾನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಆ ಸಂಖ್ಯೆ 5ಅನ್ನು ಅಲ್ಲಿ ಬುಧನ ಸಂಖ್ಯೆಯಾದ 5ಅನ್ನು 14ರಿಂದ ಬಳಸ್ಕೊಳ್ಳೋದೈತೆ. ನಿಮಗೆ ಈ ಒಂದು ಮೀನರಾಶಿಯ ವಿಚಾರದಲ್ಲಿ ಅನೇಕ ರೀತಿಯ ಶುಭಫಲಗಳು ಇದ್ದರೂ ಈ ಸಾಡೆಸಾತಿಯ ಪ್ರಭಾವ, ಶನಿ, ರಾಹು, ಕೇತುಗಳ ವೈರುಧ್ಯ ಇರೋ ಕಾರಣ ನೀವು ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ನರಸಿಂಹ ಸ್ವಾಮಿನೋ ಅಥವಾ ವೆಂಕಟೇಶ್ವರ ಸ್ವರೂಪನೋ ಅಥವಾ ನಾರಾಯಣ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು, ಎಲ್ಲ ಭಕ್ತಿಗಳಿಂದ ನಿಮಗೆ ಸಾಡೆಸಾತಿಯ ಪ್ರಭಾವಗಳು ಅಥವಾ ಇರತಕ್ಕಂಥ ಗ್ರಹಗಳ ಅಡ್ಡ ಪರಿಣಾಮ ನಿವಾರಣೆಗೆ ಶುಭ ಫಲಗಳು ಸಿದ್ಧವಾಗುತ್ತೆ. ಮೀನರಾಶಿಯವರಿಗೆ ಇಲ್ಲಿವರೆಗೆ 12 ರಾಶಿಗಳ ಈ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಜೂನ್ 9ರಿಂದ ಅಲ್ಲಿ 15ರವರೆಗಿನ ಒಂದು ವಿಶೇಷವಾದ ಪರ್ವಕಾಲ, ಅಲ್ಲಿ ಬುಧಾದಿತ್ಯರ ಒಂದು ಸಂಕ್ರಮಣ ಆಗುವಂಥದ್ದು, ಜೊತೆಗೆ ಸೂರ್ಯ ಸಂಕ್ರಾಂತಿ ಆಗುವಂಥ ಪರ್ವಕಾಲ. ಅದೇ ರೀತಿ ಋತುಮಾನ, ಹವಾಮಾನದಲ್ಲಿ ಸ್ವಲ್ಪ ಅನೇಕ ರೀತಿಯ ಬದಲಾವಣೆಗಳಾಗುವಂಥದ್ದು ಕೊಡುವಂಥ ಕಾಲ ಆಗಿರುತ್ತೆ. ಈ ಒಂದು ಜೂನ್ ತಿಂಗಳು ಎಲ್ಲ ವೀಕ್ಷಕರಿಗೂ ಆಯುರಾರೋಗ್ಯ, ಕೀರ್ತಿ, ಜಲಾಭಗಳು ಸಿದ್ಧಿಯಾಗಲಿ. ನಮ್ಮ ನಾಡಿಗಾಗಿ ಮಳೆ ಬೆಳೆಗಳು ಎಲ್ಲ ಸಮೃದ್ಧವಾಗಲಿ. ಜನರ ಮನಸ್ಸಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸೌಹಾರ್ದತೆಗಳು ಮೂಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ರೆ, ಪ್ರೋತ್ಸಾಹಿಸಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸಮಗ್ಲಾನಿ ಭವಂತು.